ನಮಸ್ಕಾರ ಸ್ನೇಹಿತರೆ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನಿಮ್ಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಆಗಿದ್ದು, ಈ ಪ್ರಾಪರ್ಟಿ ಬಿಡಿಎಫ್ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿಯ ಡೈಮೆನ್ಷನ್ ಬಂದು 27 30 ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿಯಲ್ಲಿ ನಮಗೆ 4 BHK ಇಂಡಿಪೆಂಡೆಂಟ್ ಹೌಸ್ ಆಗಿದೆ ವೀಕ್ಷಕರೇ. ಈ ಇಂಡಿಪೆಂಡೆಂಟ್ ಹೌಸ್ ಪ್ರೀಮಿಯಂ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಆಗಿದ್ದು, ಪ್ರತಿಯೊಂದು ಡೋರ್ ಆಗಲಿ, ಸೆಟರ್ಸ್ ಆಗಲಿ ಮತ್ತೆ ಫ್ರೇಮ್ಸ್ ಗಳಾಗ್ಲಿ ಪ್ರತಿಯೊಂದು ಟೀಕ್ ವುಡ್ ಆಗಿದೆ. ಮತ್ತೆ ಈ ಪ್ರಾಪರ್ಟಿಯಿಂದ ಸರೌಂಡಿಂಗ್ ನಮಗೆ ಸ್ಕೂಲು, ಕಾಲೇಜು ಮತ್ತೆ ಬಸ್ ಸ್ಟಾಪ್, ಮೆಟ್ರೋ ಸ್ಟೇಷನ್ ಕೂಡ ತುಂಬಾ ನಿಯರ್ ಇದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಈ ಪ್ರಾಪರ್ಟಿ ಲೊಕೇಶನ್ ನಮಗೆ BSK 6 ಸ್ಟೇಜ್ ಮತ್ತೆ ಸೆಕೆಂಡ್ ಬ್ಲಾಕ್ ಅಲ್ಲಿ ಬರುತ್ತೆ. ಕನಕಪುರ ರೋಡ್ ಮತ್ತೆ ಮೈಸೂರು ರೋಡ್ ತುಂಬಾ ಕನೆಕ್ಟಿವಿಟಿಗೆ ಈ ಪ್ರಾಪರ್ಟಿ ಹತ್ರ ಇದೆ ಅಂತ ಹೇಳ್ಬೋದು. ಈ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಕೆ ಮುಂಚೆ ಯಾರೆಲ್ಲ ನಮ್ಮ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ನಿಮ್ಗೆ ತೋರಿಸ್ತಾ ಇರೋ ಪ್ರಾಪರ್ಟಿ ಇವಾಗ ಎದುರುಗಡೆ ಕಾಣಿಸ್ತಿದ್ದಿಲ್ಲ, ಈ ಪ್ರಾಪರ್ಟಿ ಇದು ನಮ್ಗೆ ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಆಗಿದೆ. ಇಂಡಿಪೆಂಡೆಂಟ್ 4 BHK ಹೌಸ್ ಇದೆ. ಇದು ಈ ಪ್ರಾಪರ್ಟಿ ಬಿಡಿಎ ಪ್ರಾಪರ್ಟಿ ಆಗಿದ್ದು, ನಮಗೆ ಫ್ರಂಟ್ ಆಫ್ ರೋಡ್ ಬಂದು 40 ಫೀಟ್ ರೋಡ್ವರೆಗೂ ಇದೆ. ವೆಸ್ಟ್ಗೆ 30 ಫೀಟ್ ರೋಡ್, ನಾರ್ತ್ಗೆ 40 ಫೀಟ್ ರೋಡ್ ಇದೆ. ಇದು ಕಾರ್ನರ್ ಪ್ರಾಪರ್ಟಿ. BSK 6 ಸ್ಟೇಜ್ ಸೆಕೆಂಡ್ ಬ್ಲಾಕ್ ಅಲ್ಲಿ ಈ ಪ್ರಾಪರ್ಟಿ ಬರುತ್ತೆ. ಈ ಪ್ರಾಪರ್ಟಿ ಫುಲ್ ಇನ್ಫಾರ್ಮೇಶನ್ ಮತ್ತೆ ಪ್ರೈಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ, ಅಲ್ಲಿ ನೋಡಬಹುದು. ಇವಾಗ ಮನೆ ಮುಂದೆಗಡೆ ನೋಡಬಹುದು ವೀಕ್ಷಕರು, ಇಲ್ಲಿ ನಮಗೆ ಗಾರ್ಡನ್ ಏರಿಯಾ ಕೂಡ ನಮಗೆ ಇಲ್ಲೊಂದು ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಾವು ಗಾರ್ಡನ್ ನ ಯೂಸ್ ಮಾಡ್ಕೋಬಹುದು. ಈ ಪೋರ್ಷನ್ ಅಲ್ಲಿ ಫ್ರಂಟ್ ಆಫ್ ಎಲಿವೇಶನ್ ನೋಡಬಹುದು, ಗೇಟ್ ನೋಡಬಹುದು ವೀಕ್ಷಕರು. ಈ ಗೇಟ್ ನಮಗೆ 16 ಗೇಜ್ ಐರನ್ ಯೂಸ್ ಮಾಡಿದ್ದಾರೆ, ಫುಲ್ ಕವರ್ಡ್ ಆಗಿದೆ. ಮತ್ತೆ ಲೇಸರ್ ಕಟಿಂಗ್ ಆಗಿರುವಂತಹ ಎಲಿವೇಶನ್ ಇರುವಂತಹ MS ಗೇಟ್ ಆಗಿದೆ ಇದು. ಮತ್ತೆ ಗ್ಲಾಸ್ ಕೋಟಿಂಗ್ ಕೂಡ ಇದೆ. ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು ವೀಕ್ಷಕರೇ, ಪಾರ್ಕಿಂಗ್ ಸ್ಪೇಸ್ ಕೂಡ ನಮಗೆ ತುಂಬಾ ಸ್ಪೇಸಸ್ ಆಗಿದೆ ಅಂತ ಹೇಳ್ಬೋದು. ಪಾರ್ಕಿಂಗ್ ಒಳಗಡೆ ಎಂಟ್ರಿ ಕೊಟ್ಟರೆ ನೋಡಬಹುದು ವೀಕ್ಷಕರೇ, ಇಲ್ಲಿ ನಮ್ಗೆ ಇನ್ನ ಆಸಿಡ್ ವಾಶ್ ಪೆಂಡಿಂಗ್ ಇದೆ ಪಾರ್ಕಿಂಗ್ ಅಲ್ಲಿ. ಇದು ಬಂದು ಸಂಪು, 12,000 ಕೆಪಾಸಿಟಿ ಇರುವಂತಹ ಸಂಪ್. ಇದು 12,000 ಲೀಟರ್ ಕೆಪಾಸಿಟಿ ಇದೆ. ಪಕ್ಕದಲ್ಲಿ ಬೋರ್ ಕೂಡ ಇದೆ. ಕಾವೇರಿ ವಾಟರ್ ಕೂಡ ನಮಗೆ ವರ್ಕ್ ಕಂಪ್ಲೀಟ್ ಆಗಿದೆ. ಬಟ್ ಪ್ರೆಸೆಂಟ್ ಈಗ ವರ್ಕಿಂಗ್ ಇಲ್ಲ, ಕಾವೇರಿ ನೀರು ಬರ್ತಾ ಇಲ್ಲ, ಬಟ್ ಬರುತ್ತೆ. ಅಲ್ಲಿ ಗ್ಯಾಸ್ ಪ್ರಾವಿಷನ್ ಕೂಡ ಇದೆ. ಇಲ್ಲಿ ಕಾವೇರಿ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಹಾಗೆ ಪಾರ್ಕಿಂಗ್ ಅಲ್ಲಿ 3 ಟ್ಯಾಪ್ ವ್ಯವಸ್ಥೆ ಕೂಡ ಇದೆ. ಕಾವೇರಿ ಮತ್ತೆ ಟ್ಯಾಂಕ್, ಟೆರೆಟ್ ಬೋರ್ದು. ಕೆಳಗಡೆ ಪಾರ್ಕಿಂಗ್ ಅಲ್ಲಿ ನೋಡಬಹುದು ಆಂಟಿಸ್ಕೈಡ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ನಮಗೆ ಸ್ಪೇಸಸ್ ಆಗಿದೆ. ಮತ್ತೆ ವಾಲ್ಗಳಿಗೆ ನೋಡಬಹುದು 2x4 ವೆಟ್ರಿಫೈಡ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಇನ್ ಕೇಸ್ ಏನಾದ್ರೂ ಡಸ್ಟ್ ಗಲೀಜ್ ಏನಾದ್ರೂ ಆದ್ರೂ ಕೂಡ ನಾವು ಕ್ಲೀನ್ ಆಗಿ ವಾಶ್ ಮಾಡ್ಕೋಬಹುದು. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಹಾಗೆ ಪಾರ್ಕಿಂಗ್ ಪಕ್ಕದಲ್ಲಿ ನಮಗೆ 1 RK ರೂಮ್ ಕೂಡ ಇದೆ. ಇದು ಆಫೀಸ್ ಆಗಿ ನಾವು ಕನ್ವರ್ಟ್ ಮಾಡ್ಕೋಬಹುದು, ಇಲ್ಲಾಂದ್ರೆ ರೆಂಟ್ ಕೂಡ ನಾವು ಬಿಡ್ಕೋಬಹುದು. ಅಟ್ಯಾಚ್ ಬಾತ್ರೂಮ್ ನ ನೋಡಬಹುದು. ಈ ಕಡೆ ಇದು ಅಟ್ಯಾಚ್ ಬಾತ್ರೂಮ್ 1 RKಗೆ. ಬಟ್ ಅದು ಸ್ವಲ್ಪ ಆಲ್ಟ್ರು ಮಾಡಬೇಕಾದ್ರೆ ಅದು ಟೆಂಪರರಿ ಬಾತ್ರೂಮ್ ಕೆಳಗಡೆ ಇರೋದು. ಇದು 1 RK ರೆಂಟ್, ಇಲ್ಲಾಂದ್ರೆ ಆಫೀಸ್ ವರ್ಕ್, ಇಲ್ಲಾಂದ್ರೆ ಸರ್ವೆಂಟ್ ರೂಮ್ ಆಗಿ ನಾವು ಅದನ್ನ ಯೂಸ್ ಮಾಡ್ಕೋಬಹುದು. ಗ್ರಾನೈಟ್ ನೋಡಬಹುದು ವೀಕ್ಷಕರೇ, ಇದು ನಮಗೆ ಆಂಟಿಸ್ಕೈಡ್ ಗ್ರಾನೈಟ್ ಆಗಿದೆ. ಫುಲ್ ನಮಗೆ ಸ್ಪೇಸಸ್ ಆಗಿದೆ. ಆರಾಮಾಗಿ 1-2 ಕಾರು 4-5 ಟೂ ವೀಲರ್ ನ ಪಾರ್ಕ್ ಮಾಡ್ಕೋಬಹುದು. ಹಾಗೆ ಫಸ್ಟ್ ಫ್ಲೋರ್ ಹೋಗೋದಕ್ಕೆ ನೋಡಬಹುದು ಸ್ಟೇರ್ ಕೇಸ್ ನೋಡಬಹುದು ವೀಕ್ಷಕರೇ. ಫ್ಲೋರಿಂಗ್ ಗೆ 1 ಗ್ರಾನೈಟ್ ಮತ್ತೆ ರೇಸರ್ ಗೆ 1 ಗ್ರಾನೈಟ್ ಯೂಸ್ ಮಾಡಿದ್ದಾರೆ. SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಎಲಿವೇಶನ್ ಅಲ್ಲಿ ಯಾವುದೇ ರೀತಿ ಕಾಂಪ್ರೋ ಆಗಿಲ್ಲ. ತುಂಬಾ ನೀಟಾಗಿ ಕ್ಲಿಯರ್ ಕಟ್ ಆಗಿ ಒಳ್ಳೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಅಂತಾನೆ ಹೇಳ್ಬೋದು. ಸ್ಟೇರ್ ಕೇಸ್ ಗ್ರಾನೈಟ್ ನ ನೋಡಬಹುದು. ಹಾಗೆ ವಾಲ್ಗಳಿಗೆ ನೋಡಬಹುದು ವೀಕ್ಷಕರೇ, ಫ್ರಂಟ್ ಆಫ್ ಎಲಿವೇಶನ್ ಗೆ ಗ್ರಾನೈಟ್ ಅಲ್ಲಿ ನಮಗೆ ಕವರ್ ಮಾಡಿಕೊಟ್ಟಿದ್ದಾರೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಾವು ರೋಡ್ ಇಂದ ಈ ಮನೆನ ನೋಡ್ರೆ ತುಂಬಾ ಕ್ಲೀನ್ ಆಗಿ ಒಳ್ಳೆ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಸಖತ್ತಾಗಿದೆ. ಮನೆ ಮುಂದೆಗಡೆ ನೋಡಬಹುದು ವೀಕ್ಷಕರೇ, ಕಾರಿಡಾರ್ ಅಲ್ಲಿ ನಮಗೆ SS ವರ್ಕ್ ಮತ್ತೆ ಟಫನ್ ಗ್ಲಾಸ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ, ವರ್ಕ್ ಕಂಪ್ಲೀಟ್ ಆಗಿದೆ. ಇವಾಗ ನೋಡ್ತಾ ಇರೋದು ಫ್ರಂಟ್ ಡೋರು. ಈ ಡೋರ್ ಬಂದು ನಮಗೆ ನಾರ್ತ್ ಫೇಸಿಂಗ್ ಡೋರ್ ಬರುತ್ತೆ. ಇದು ಟೀಕ್ ವುಡ್ ಡೋರು. ಈ ವಾಸ್ಕಲ್ ಇದೆಯಲ್ಲ, ಆ ವಾಸ್ಕಲ್ ಫ್ರೇಮ್ ಬಂದ್ಬಿಟ್ಟು ನಮಗೆ 4x8 ಮೆಜರ್ಮೆಂಟ್ ಇರುವಂತಹ ವಾಸ್ಕಲ್. ಇದು ಮೈನ್ ವಾಸ್ಕಲ್. ಇದು ಮೈನ್ ವಾಸ್ಕಲ್ 2 ಸೈಡ್ ಕೂಡ ನಮಗೆ ಫ್ರಂಟ್ ಆಫ್ ಎಲಿವೇಶನ್ಗೆ ಮತ್ತೆ ಗಾಳಿ ಬೆಳಕೋಗಲ್ಲ. 2 ಕಡೆ ಮಿರರ್ ಕೂಡ ಇದೆ. ಸೆಂಟ್ರಲ್ಲಿ ಡೋರ್ ಇದೆ. ಡೋರ್ ನ ನೋಡಬಹುದು ವೀಕ್ಷಕರೇ, ಒಳ್ಳೆ ಕರ್ವಿಂಗ್ಸ್ ಆಗಿರುವಂತಹ ಒಳ್ಳೆ ಬ್ಯೂಟಿಫುಲ್ ಡಿಸೈನ್ ಇರುವಂತಹ ಮೈನ್ ಡೋರ್ ಕೂಡ ಇದೆ.
ಸ್ನೇಹಿತರೆ, ಈಗ ನಾವು ಫಸ್ಟ್ ಫ್ಲೋರ್ ಬಂದರೆ ನೋಡ್ಬೋದು ಫ್ರಂಟ್ ಆಫ್ ಡೋರು ಒಳ್ಳೆ ಕಲರಿಂಗ್ಸ್ ಮತ್ತು ಒಳ್ಳೆ ಬ್ಯೂಟಿಫುಲ್ ಆಗಿರುವಂಥ ಟೀಕುಡ್ ಡೋರು. ಇದು ನಮಗೆ ನಾರ್ತ್ ಫೇಸಿಂಗ್ಗೆ ಬರುತ್ತೆ. ಲಿವಿಂಗ್ ರೂಮ್ನ ನೋಡ್ಬೋದು ವೀಕ್ಷಕರೇ. ವಾಲ್ಗಳಿಗೆ ಮತ್ತು ಟಿ ವಿ ಕ್ಯಾಬಿನೆಟ್ಗೆಲ್ಲ ನಮಗೆ ವೆನ್ನೀರ್ ಶೀಟಲ್ಲಿ ಕಂಪ್ಲೀಟ್ ಆಗಿದೆ. ಟಿ ವಿ ಕ್ಯಾಬಿನೆಟ್ ಅಂತೂ ಅದ್ಭುತವಾಗಿ ಕಂಪ್ಲೀಟ್ ಆಗಿದೆ ಮತ್ತು ಟೆಲಿವಿಷನ್ ಕೇಬಲ್ ಆ್ಯಂಡ್ ಇಂಟರ್ನೆಟ್ ಕೇಬಲ್ ಕೂಡ ನಮಗೆ ವರ್ಕ್ ಕಂಪ್ಲೀಟ್ ಆಗಿದೆ. ಈ ಪೋರ್ಷನಲ್ಲಿ ನೋಡ್ಬೋದು. ಎಲ್ಲ ಮನೆಯೊಳಗಡೆ ಎಂಟ್ರಿ ಕೊಟ್ಟರೆ ನೋಡಿದ್ದೆಲ್ಲ ನಮಗೆ ವುಡ್ ಕಲರು ಮತ್ತು ವೆನ್ನೀರ್ ಶೀಟಲ್ಲೇ ಫಿನಿಶಿಂಗ್ ಆಗಿರುವಂಥದ್ದು. POP ವರ್ಕು ಕೂಡ ನಮಗೆ ಇದು ವುಡ್ಡಲ್ಲೇ ಕಂಪ್ಲೀಟ್ ಆಗಿರೋದು. ಆ್ಯಕ್ಚುಲಿ ನಾವು ಇನ್ ಕೇಸ್ ಕ್ಲೀನ್ ಮಾಡ್ಕೋಬೇಕಾದ್ರೂ ಕೂಡ ನಾವು ಸ್ವಲ್ಪ ಹಾರ್ಡಾಗಿ ಕೂಡ ಕ್ಲೀನ್ ಮಾಡಿಕೊಂಡ್ರೆ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ ಈ POP ವರ್ಕು. ಈ ಪೋರ್ಷನ್ ನೋಡ್ಬೋದು ನೋಡಿ ವೀಕ್ಷಕರೇ, ಇದು ಡೋರ್ ಪಕ್ಕದಲ್ಲೇ ಬರುತ್ತೆ. ಇದು ಕೂಡ ನಮಗೆ ವೆನ್ನೀರ್ ಶೀಟಲ್ಲಿ ನಮಗೆ ವಾಲ್ಗಳಿಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಫುಲ್ಲು ತುಂಬ ಸಖತ್ತಾಗಿ ಗ್ರ್ಯಾಂಡ್ ಆಗಿದೆ ಅಂತ ಹೇಳ್ಬೋದು ಲಿವಿಂಗ್ ರೂಮ್ ಅಂತೂ. ಮತ್ತು ಒಳ್ಳೆ ಸ್ಪೇಸಸ್ ಆಗಿದೆ, ಒಳ್ಳೆ ಜಾಗ ಇದೆ ನೋಡಿ. ನಾವು ಎರಡು ಕಡೆ ಕೂಡ ಸೋಫಾ ಹಾಕೊಂಡ್ರು ಕೂಡ ನಮಗೆ ಓಡಾಡೋಕ್ಕೆ ತುಂಬಾ ಜಾಗ ಸಿಗುತ್ತೆ. ಮತ್ತು ಗ್ರಾನೈಟ್ ಅಂತೂ ನೋಡ್ಬೋದು, ಒಳ್ಳೆ ಸೂಪರ್ ಆಗಿರೋ ಗ್ರಾನೈಟು, ಬ್ಲ್ಯಾಕ್ ಆ್ಯಂಡ್ ವೈಟ್ ಮಿಕ್ಸ್ ಆಗಿರುವಂಥದ್ದು ಸಖತ್ತಾಗಿದೆ. ಒಳ್ಳೆ ರಾಯಲ್ ಲುಕ್ ಬರುವಂಥ ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ತುಂಬಾ ಜಾಗ ಇದೆ ಅಂತ ಹೇಳ್ಬೋದು, ಓಡಾಡೋಕ್ಕೆ ಸಖತ್ತಾಗಿ ಜಾಗ ಇದೆ ನೋಡ್ಬೋದು. ನಮಗೆ ನಾಲ್ಕು ಕಡೆನೂ ನಮಗೆ ವೆನ್ನೀರ್ ಶೀಟಲ್ಲಿ ಕಂಪ್ಲೀಟ್ ಆಗಿದೆ. ಎಲ್ಲ ವುಡ್ ಫಿನಿಶಿಂಗ್ ಆಗಿರುವಂಥದ್ದೇ ಲಿವಿಂಗ್ ರೂಮಲ್ಲಿ. ಈ ಟಿ ವಿ ಕ್ಯಾಬಿನೆಟ್ ಪಕ್ಕದಲ್ಲಿ ಇದೆಲ್ಲ ಈ ಫ್ರೇಮ್ ಕೂಡ ನಮಗೆ ಟೀಕುಡ್ ಆಗಿದೆ. ಇಲ್ಲಿ ನಮಗೆ ಕಾಮನ್ ಬಾತ್ರೂಮ್ ಇದೆ ಈ ಪೋರ್ಷನಲ್ಲಿ. ಇಲ್ಲಿ ನೋಡ್ಬೋದು ವೀಕ್ಷಕರೇ, ವಾಲ್ಗಳಿಗೆ 2x4 ವೆಟ್ರಿಫೈ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಮತ್ತು MS ವರ್ಕಲ್ಲಿ ಸೇಫ್ಟಿ ಪರ್ಪಸ್ ಕೂಡ ನಮಗೆ ಡ್ರಿಲ್ ವರ್ಕ್ ಕಂಪ್ಲೀಟ್ ಆಗಿದೆ. ಇದು ಕಾಮನ್ ಬಾತ್ರೂಮ್. ಇದು ಇಲ್ಲಿ 2x4 ವೆಟ್ರಿಫೈ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಫ್ಲಶ್ ಟ್ಯಾಂಕ್ ಇದೆ ಇಲ್ಲಿ. ಕಾಮನ್ ಬಾತ್ರೂಮ್ನ ನೋಡ್ಕೊಂಡು ಮತ್ತೆ ಲಿವಿಂಗ್ ರೂಮ್ಗೆ ಎಂಟ್ರಾದ್ರೆ ಈ ಫ್ರೇಮ್ ನೋಡ್ಬೋದು ವೀಕ್ಷಕರೇ. ಪ್ರತಿ ಒಂದು ಸೆಟರ್ಸು ಫ್ರೇಮ್ ಎಲ್ಲ ಟೀಕುಡ್ಡೇ ಯೂಸ್ ಮಾಡಿರೋವಂಥದ್ದು. ಲಿವಿಂಗ್ ರೂಮ್ ಅಂತೂ ತುಂಬಾ ಸ್ಪೇಸಸ್ ಆಗಿದೆ. ಹಾಗೆ ಈ ಕಡೆ ಬಂದು ಸ್ಟೇರ್ ಕೇಸ್ ಕೆಳಗಡೆ ನೋಡ್ಬೋದು. ಇಲ್ಲಿ ಕೂಡ ನಮಗೊಂದು ಸ್ಟೋರೇಜ್ ಸ್ಪೇಸ್ ಆಗಿ ನಮಗೆ ಇಲ್ಲಿ ಕನ್ವರ್ಟ್ ಮಾಡಿಕೊಟ್ಟಿದ್ದಾರೆ. ಮತ್ತು ಇಲ್ಲೂ ಕೂಡ ನಮಗೆ ವೆನ್ನೀರ್ ಶೀಟ್ ಆಗಿರುವಂಥದ್ದು ಕಂಪ್ಲೀಟ್ ಆಗಿದೆ. ಈ ಪೋರ್ಷನಲ್ಲಿ ಸ್ಟೋರೇಜ್ ಏನಾದರೂ ಬೆಳೆದಿರುವಂಥ ವಸ್ತುಗಳನ್ನ ಬೇಕಾದ್ರೆ ನಾವು ಇಲ್ಲಿ ಸ್ಟೋರ್ ಮಾಡ್ಕೋಬೋದು. ಹಾಗೆ ಅದನ್ನು ಮುಗಿಸ್ಕೊಂಡು ರೈಟಿಗೆ ತೊಗೊಂಡ್ರೆ ನಾವು ಇಲ್ಲಿ ಪೂಜಾ ಮನೆ ಇದೆ. ಪೂಜಾ ಮನೆ ಪಕ್ಕದಲ್ಲಿ ನೋಡ್ಬೋದು ವೀಕ್ಷಕರೇ, ಇಲ್ಲಿ ನಮಗೆ ವಾಲ್ಗಳಿಗೆ ವೆನ್ನೀರ್ ಶೀಟಲ್ಲಿ ಕಂಪ್ಲೀಟ್ ಆಗಿರುವಂತಹ ಡಿಸೈನ್ ಕೂಡ ಇದೆ. ಮತ್ತು ಫ್ರಂಟ್ ಎಲಿವೇಷನ್ಗೆ ವಿಂಡೋ ಇದೆ, ಪಕ್ಕದಲ್ಲಿ ಬಾಲ್ಕನಿ ಕೂಡ ಇದೆ. ಈಗ ಪೂಜಾ ಮನೆ ನೋಡ್ಬೋದು, ಒಳ್ಳೆ ಕ್ಲೀನಾಗಿ ನೀಟಾಗಿ ಒಳ್ಳೆ ಮೈಂಡ್ ಸೆಟ್ಟಲ್ಲಿರುವಂತಹ ಪೂಜಾ ಮನೆ ಅಂತ ಹೇಳ್ಬೋದು. ಲೈಟಿಂಗ್ ಕೂಡ ಇದೆ, ಒಳ್ಳೆ ಮೈಲ್ಡ್ ಆಗಿದೆ, ಒಳ್ಳೆ ಶಾಂತಿಯುತವಾಗಿರುವಂತಹ ಪೂಜಾ ಮನೆ. ಇಲ್ಲಿ ಕೂಡ ನಮಗೆ 2x4 ವೆಟ್ರಿಫೈ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಕೆಳಗಡೆ ಬಾಕ್ಸ್ಗಳು ಕೂಡ ಯೂಸ್ ಮಾಡಿದ್ದಾರೆ. ಫ್ರಂಟ್ ಆಫ್ ಡೋರ್ ನೋಡ್ಬೋದು ವೀಕ್ಷಕರೇ, ಪೂಜಾ ಮನೆದು ಎಕ್ಸ್ಟ್ರಾರ್ಡಿನರಿಯಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಕರ್ವಿಂಗ್ಸ್ಗಳಂತೂ ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬಾ ವರ್ಕ್ ಮಾಡಿದ್ದಾರೆ. ಮತ್ತು ಒಳ್ಳೆ ಜೆನ್ಯೂನ್ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಅಂತಲೇ ಹೇಳ್ಬೋದು ವೀಕ್ಷಕರೇ. ತುಂಬ ಸೂಪರ್ ಆಗಿದೆ. ಈ ಪೋರ್ಷನಲ್ಲಿ ಡೈನಿಂಗ್ ಟೇಬಲ್ ಬರುತ್ತೆ. ಆರಾಮಾಗಿ ಒಂದು 8 ಜನ ಕೂತ್ಕೊಂಡು ಊಟ ಮಾಡೋಷ್ಟು ಜಾಗ ಇದೆ ಈ ಪೋರ್ಷನಲ್ಲಿ. ಇದು ಡೈನಿಂಗ್ ಏರಿಯಾ. ಇಲ್ಲಿ 8 ಜನ ಕೂತ್ಕೊಂಡು ಊಟ ಮಾಡ್ಬೋದು. ಈ ಪಕ್ಕದಲ್ಲಿ ನಮಗೊಂದು ಹ್ಯಾಂಡ್ ವಾಶ್ಗೊಂದು ಪ್ರಾವಿಷನ್ ಇದೆ. ಆಫ್ಟರ್ ರಿಜಿಸ್ಟ್ರೇಷನ್, ಆಫ್ಟರ್ ಅಗ್ರಿಮೆಂಟ್ಗೆ ನಮಗೆ ಇದೆಲ್ಲ ನಮಗೆ ಏನೇನು ಪೆಂಡಿಂಗ್ ವರ್ಕ್ ಇದೆ ಅದು ಕಂಪ್ಲೀಟ್ ಮಾಡಿಕೊಡ್ತಾರೆ. ಈಗ ನಾವು ನೋಡ್ತಾ ಇರೋದು ಅಡುಗೆ ಮನೆನ ನೋಡ್ಬೋದು ವೀಕ್ಷಕರೇ. ಇಲ್ಲಿ ಯೂಸ್ ಮಾಡಿರುವಂಥದ್ದು ಡೆಕೋಲಮ್ ಶೀಟ್ ನಮಗೆ ಗ್ಲಾಸ್ ಫಿನಿಶಿಂಗ್ ಆಗಿರುವಂತಹ ಬ್ರ್ಯಾಂಡೆಡ್ ಶೀಟ್ ಆಗಿದೆ. ಆಮೇಲೆ ಯೂಸ್ ಮಾಡಿರೋದು ಸಾಫ್ಟ್ ಕ್ಲೋಸಿಂಗು, ಸ್ಪೇಸಸ್ ಎಲ್ಲ ಇದೆ. ಇದು ನೋಡಿ ಕಟ್ಲಾ ಯೂಸ್ ಮಾಡಿದ್ದಾರೆ. SS ಅಲ್ಲಿ ನಮಗೆ ಬರುತ್ತಲ್ಲ ಬ್ಯಾಸ್ಕೆಟ್ಗಳು, ಅದು ಯೂಸ್ ಮಾಡಿದ್ದಾರೆ. ಕಟ್ಲಾ ಯೂಸ್ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಬ್ರ್ಯಾಂಡೆಡ್ ನೋಡಿ, ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಇದು. ಮೇಲೆ ಸ್ಲ್ಯಾಬ್ ನೋಡ್ಬೋದು ವೀಕ್ಷಕರೇ. ಸ್ಲ್ಯಾಬ್ ನಮಗೆ ಮಿಲ್ಕಿ ವೈಟಲ್ಲಿ ಬರುವಂತಹ ಸ್ಲ್ಯಾಬು, ಬ್ರ್ಯಾಂಡೆಡ್ ಮತ್ತು ಹೆವಿ ಕಾಸ್ಟ್ಲಿ ಬಡ್ಜೆಟ್ ಆಗಿರುವಂಥದ್ದು. ಇದು ವೈಟ್ ಕಲರ್ ಸ್ಲ್ಯಾಬ್ನ ಯೂಸ್ ಮಾಡಿದ್ದಾರೆ ಕಿಚನ್ಗೆ. ಇಲ್ಲಿ ಸಿಂಕ್ ಬರುತ್ತೆ, ಅದು ಯಾವ ಥರ ಸಿಂಕ್ ಬೇಕು ಅನ್ನೋದು ಡಿಪೆಂಡಲ್ಲಿ ನಮಗೆ ಅದನ್ನು ಕಟ್ ಮಾಡಿಕೊಡ್ತಾರೆ. ಅದೊಂದು ಪೆಂಡಿಂಗ್ ಇದೆ. ಇಲ್ಲಿ ನಮಗೆ ವಾಟರ್ ಪ್ಯೂರಿಫೈದೊಂದು ಪ್ರಾವಿಷನ್ ಇದೆ, ಚಿಮ್ಮಿಗೊಂದು ಪ್ರಾವಿಷನ್ ಇದೆ. ಈ ಪೋರ್ಷನಲ್ಲಿ ಎಕ್ಸ್ಟ್ರಾ ಐಟಮ್ಗಳನ್ನ ಇಟ್ಕೊಳ್ಳೋದಕ್ಕೊಂದು ಮಾಡಿಫೈಡ್ ಕಿಚನ್ ಆಗಿರೋದ್ರಿಂದ ಇದೊಂದು ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನಲ್ಲಿ ನೋಡ್ಬೋದು ಐಟಮ್ಗಳನ್ನ ಇಟ್ಕೊಳ್ಳೋದಕ್ಕೆ, ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ, ಇನ್ನೇನೋ ಥಿಂಗ್ಸ್ಗಳು ಅಡುಗೆ ಮನೆಗೆ ಸಂಬಂಧಪಟ್ಟಂಥ ಥಿಂಗ್ಸ್ಗಳನ್ನ ಇಟ್ಕೊಳ್ಳೋದಕ್ಕೂ ಕೂಡ ನಮಗೆ ಇಲ್ಲೊಂದು ಪ್ರಾವಿಷನ್ ಮಾಡಿದ್ದಾರೆ. ಇದು ತುಂಬ ಮನೆಯಲ್ಲಿ ಕಡಿಮೆ ಈ ಥರ ಪ್ರಾವಿಷನ್ ಮಾಡಿಕೊಡೋದು, ಬಟ್ ಈ ಮನೇಲಿ ಮಾಡಿದ್ದಾರೆ. ಒಳ್ಳೆ ಮನೆ, ಒಳ್ಳೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಆಗಿದೆ, ಒಳ್ಳೆ ರೇಟಲ್ಲೂ ಕೂಡ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಒಳ್ಳೆ ಪ್ರೈಮ್ ಲೊಕೇಶನ್ಲಿ ಈ ಮನೆ ಕೂಡ ಇದೆ.
ಅಡುಗೆ ಮನೆ ಅಂತೂ ಒಳ್ಳೆ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ವಾಲ್ಗಳಿಗೆ ನೋಡ್ಬೋದು ವೀಕ್ಷಕರೇ 2x4 ವೆಟ್ರಿಫೈಡ್ ಟೈಲ್ಸ್ನ ಯೂಸ್ ಮಾಡಿದರೆ ಈಸಿ ಮೇಂಟೆನೆನ್ಸ್ ಅಂತಲೇ ಹೇಳ್ಬೋದು. ಒಳ್ಳೆ ಸ್ಪೇಸಸ್ ಆಗಿರುವಂಥ ಅಡುಗೆ ಮನೆ. ಈ ಅಡುಗೆ ಮನೆ ಪಕ್ಕ ಮತ್ತು ಡೈನಿಂಗ್ ಟೇಬಲ್ ಪಕ್ಕದಲ್ಲಿ ಕೂಡ ಫ್ರಂಟ್ ಆಫ್ ಎಲಿವೇಷನ್ಗೆ ಗ್ಲಾಸ್ಗಳನ್ನ ನೋಡ್ಬೋದು. ಗ್ಲಾಸ್ಗಳಿಗೆ ಕೂಡ ಅಚ್ಚಿಂಗ್ ಕೆಲಸ ಆಗಿದೆ. ಡೈನಿಂಗ್ ಏರಿಯಾ ಮೇಲೆ ನೋಡ್ಬೋದು ವೀಕ್ಷಕರೇ ಬ್ಯೂಟಿಫುಲ್ ಆಗಿರುವಂತಹ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದ್ರ ಪಕ್ಕದಲ್ಲಿ ಹೇಳಿದ್ನಲ್ಲ ವೀಕ್ಷಕರೇ ಫ್ರಂಟ್ ಎಲಿವೇಷನ್ಗೋಸ್ಕರ ಇದು ನಮಗೆ ಸೌತ್ ಫೇಸಿಂಗ್ ಫ್ರಂಟ್ ಎಲಿವೇಷನ್ ಬರುತ್ತೆ. ಇಲ್ಲಿ ನೋಡ್ಬೋದು ಇದು ಬಾಲ್ಕನಿ ಆಗಿದೆ. ಗಾಳಿ ಬೆಳಕಿಗೆ ಯಾವುದೇ ರೀತಿ 1% ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು. ನಮಗೆ 2 ಸೈಡಲ್ಲೂ ಕೂಡ ಒಳ್ಳೆ ಗಾಳಿ ಬೆಳಕು ಬರುತ್ತೆ. ಇದು ಇವಾಗ ನಾವು ಫಸ್ಟ್ ಫ್ಲೋರಲ್ಲಿರುವಂತಹ ಬಾಲ್ಕನಿಲಿದ್ದೀವಿ. 2x4 ವೆಟ್ರಿಫೈಡ್ ಟೈಲ್ಸ್ ಯೂಸ್ ಆಗಿದೆ. ಫ್ಲೋರಿಂಗ್ಗೆ ಗ್ರಾನೈಟ್ ಆಗಿದೆ. ರೈಟ್ ಸೈಡಲ್ಲಿ ನಮಗೆ SS ವರ್ಕ್ ಕೂಡ ನಮಗೆ ಸೇಫ್ಟಿ ಪರ್ಪಸ್ ಆಗಿ ಕಂಪ್ಲೀಟ್ ಆಗಿದೆ. POP ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಔಟ್ರು ವ್ಯೂ ನೋಡ್ಬೋದು. ತುಂಬ ಮನೆಗಳಂತೂ ಆಗಿದೆ. ತುಂಬಾನೇ ಮನೆಗಳಾಗಿದೆ. ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಇದು ಕೂಡ ನಮಗೆ ಟೀಕ್ ವುಡ್ ಫ್ರೇಮ್ ಆಗಿದೆ ವೀಕ್ಷಕರೇ. ಪ್ರತಿಯೊಂದು ಫ್ರೇಮು ನಮಗೆ ಟೀಕ್ ವುಡ್ಡೇ ಆಗಿದೆ. ಲಿವಿಂಗ್ ರೂಮ್ನ ನೋಡ್ಬೋದು. ತುಂಬಾನೇ ಸ್ಪೇಸಸ್ ಆಗಿದೆ ಅಂತ ಹೇಳ್ಬೋದು. ಸಖತ್ತಾಗಿದೆ. ಎಷ್ಟಿದೆ ನೋಡಿ ಸ್ಪೇಸು. ಕಾರ್ನರ್ ಪ್ರಾಪರ್ಟಿ, ಒಳ್ಳೆ ಗಾಳಿ ಬೆಳಕು, ಒಳ್ಳೆ ಜಾಗ, ಒಳ್ಳೆ POP ವರ್ಕು, ಒಳ್ಳೆ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿದೆ. ಒಳ್ಳೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಒಳ್ಳೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ನು, ಎಲ್ಲದಕ್ಕೂ ಮೀರಿ ಒಳ್ಳೆ ಲೊಕೇಶನಲ್ಲಿ ಮತ್ತು ಒಳ್ಳೆ ಪ್ರೈಮ್ ಲೊಕೇಶನಲ್ಲಿ ಈ ಮನೆ ಇದೆ. ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋದಕ್ಕೆ ನೋಡ್ಬೋದು ವೀಕ್ಷಕರೇ SS ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಮತ್ತು ವುಡ್ ಫಿನಿಶಿಂಗ್ ಆಗಿರುವಂತಹ ಪಿಲ್ಲರ್ಗಳು ಕೂಡ ಇದೆ. ಇದು ಈ ಪಿಲ್ಲರ್ಗಳು ಕೂಡ ನಮ್ಗೆ ಒಂದೊಂದು ಪಿಲ್ಲರು ನಮ್ಗೆ ಎಷ್ಟೋ ಕಾಸ್ಟ್ ಬೀಳುತ್ತೆ. ಬಟ್ ತುಂಬ ಜನ ಆಗೋದು ಕಡಿಮೆ. ಇದು ಒಳ್ಳೆ ಕ್ವಾಲಿಟಿ. ಮತ್ತು ಈ ಪಿಲ್ಲರ್ಗಳಿದ್ದಲ್ಲ SS ವರ್ಕಿಗೆ ನಮಗೆ ಸೇಫ್ಟಿ SS ವರ್ಕ್ ಇದೆ. ಆ ಪಿಲ್ಲರ್ಗಳು ಯೂಸ್ ಮಾಡಿದ್ದಾರೆ. ಒಂದೊಂದು ಪಿಲ್ಲರ್ ಎಷ್ಟೊಂದು 7,000 ಸಮಥಿಂಗ್ ಏನೋ ಬರ್ಬೋದು ಅಪ್ರಾಕ್ಸಿಮೇಟ್. ಅದು ಒಂದೊಂದು ಪಿಲ್ಲರ್ಗೆ ಅಷ್ಟು ಖರ್ಚಾಗುತ್ತೆ. ತುಂಬ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಆಗಿದೆ ವೀಕ್ಷಕರು. ಈಗ ನಾವು ಸೆಕೆಂಡ್ ಫ್ಲೋರಲ್ಲಿ ಇದ್ವಿ. 2 ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಈಗ ನಾವು ಕುಬೇರನ್ ಮೂಲೆ ಇರುವಂತಹ ಒಂದು ಮಾಸ್ಟರ್ ಬೆಡ್ರೂಮ್ನ ನೋಡೋಣ. ಇದು ನೋಡ್ತಾ ಇರೋದು ಟೀಕ್ ವುಡ್ ಫ್ರೇಮ್. ಇದು ನೋಡ್ಬೋದು ವೀಕ್ಷಕರೇ. ನೋಡ್ಬೋದು ವೀಕ್ಷಕರೇ ಮಾಸ್ಟರ್ ಬೆಡ್ರೂಮ್ ಎಷ್ಟು ಸ್ಪೇಸಸ್ ಆಗಿದೆ ಅಂತ ನೋಡ್ಬೋದು. ಲಿವಿಂಗ್ ರೂಮಲ್ಲಿ ಹೇಗೆ ಕಾಣಿಸ್ತಿದೆಯೋ ರೂಮ್ ಕೂಡ ಹಾಗೇ ಕಾಣಿಸ್ತಿದೆ. ಯೂಸ್ ಮಾಡಿರೋದು ಪ್ರತಿಯೊಂದು ವೆನ್ನೀರ್ ಫಿನಿಶಿಂಗ್ ಆಗಿರುವಂತಹ ವುಡ್ ಕಲರೇ ಯೂಸ್ ಮಾಡಿದ್ದಾರೆ. ಇಲ್ಲಿ ನಮಗೆ ಕಿಂಗ್ ಸೈಜ್ ಕಾಟ್ ಕೂಡ ರೆಡಿ ಇದೆ. ನಿಮಗೆ ಒಳಗಡೆ ಎಲ್ಲ ಸ್ಪೇಸ್ ಕೂಡ ಇದೆ, ಬಟ್ಟೆಗಳು ಮತ್ತು ಇನ್ನೇನಾದರೂ ಇಟ್ಕೊಳ್ಳೋದಕ್ಕೆ. ಮಂಚದ ಮೇಲೆ ಪಕ್ಕ ಅಲ್ಲ ನಮಗೆ POP ವರ್ಕ್ ಕಂಪ್ಲೀಟ್ ಆಗಿದೆ. ಮಂಚದ ಎದುರುಗಡೆ ನಮಗೆ TV ಕ್ಯಾಬಿನೆಟ್ ಇದೆ. TV ಕ್ಯಾಬಿನೆಟ್ಗೂ ಮಂಚಕ್ಕೂ ತುಂಬಾ ಡಿಸ್ಟೆನ್ಸ್ ಇದೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ನಾವು ಅಲ್ಲೊಂದು ದೊಡ್ಡ TV ಇಟ್ಕೊಂಡ್ರು ಕೂಡ ನಮ್ಗೆ ಅಷ್ಟು ಡಿಸ್ಟೆನ್ಸ್ ಇದೆ ನೋಡೋದಕ್ಕೆ. ಈ ಪೊಸಿಷನಲ್ಲಿ ವಾರ್ಡ್ರೋಬ್ ಕಂಪ್ಲೀಟ್ ಆಗಿದೆ. ಅದು ಕೂಡ ನೋಡ್ಬೋದು. ವೆನ್ನೀರ್ ಫಿನಿಶಿಂಗ್ ಆಗಿರುವಂಥದ್ದೇ. ಎಲ್ಲ ವುಡ್ ಫಿನಿಶಿಂಗ್ಗೆ ಸೂಪರ್ ಆಗಿದೆ ಅಂತ ಮನೆ. ಲಿವಿಂಗ್ ರೂಮು ಪ್ರತಿ ಒಂದು ಗೆಸ್ಟ್ ರೂಮ್ ಅಂತ ಮಾತ್ರ ಚೇಂಜ್ ಮಾಡಿದರೆ ಅದು ಲಾಸ್ಟಲ್ಲಿ ನೋಡೋಣ. ಇದು ನೋಡ್ಬೋದು ವೀಕ್ಷಕರೇ. ನೋಡಿ ಒಂದು ಕಿಂಗ್ ಸೈಜ್ ಕಾಟ್ ಇದೆ. ಕಾಟ್ ಪಕ್ಕದಲ್ಲಿ ನಮಗೆ ಡ್ರೆಸ್ಸಿಂಗ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಈ ಡ್ರೆಸ್ಸಿಂಗ್ ಮಿರರ್ ಬಂದ್ಬಿಟ್ಟು ಎಕ್ಸಾಕ್ಟ್ ರೋಡ್ ಮೈನ್ ಡೋರ್ಗೇನೆ ಇದೆ, ರೂಮ್ಗೆ ಎಂಟ್ರಿ ಡೋರ್ಗೇನೆ ಇದೆ. ಬಾತ್ರೂಮ್ನ ನೋಡ್ಬೋದು ವೀಕ್ಷಕರೇ. 2x4 ವೆಟ್ರಿಫೈಡ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಫ್ಲಶ್ ಟ್ಯಾಂಕ್ ಬರುತ್ತೆ ಮತ್ತು ವಾಲ್ ಮೌಂಟೆಡ್ ಬರುತ್ತೆ. ಆಫ್ಟರ್ ಅಗ್ರಿಮೆಂಟು ನಮಗೆ ವರ್ಕ್ ಫುಲ್ಲು ನಮಗೆ ಕಂಪ್ಲೀಟ್ ಮಾಡಿಕೊಡ್ತಾರೆ. ಜಾಗ್ವಾರ್ ಆ್ಯಂಡ್ ಹಿಂದ್ವೇರ್ ಐಟಮ್ಸೇ ಬರುತ್ತೆ. ಇದು ಕೂಡ ನೋಡಿ ತುಂಬ ಲೆಂತಿಯಾಗಿ ಒಳ್ಳೆ ಸ್ಪೇಸಸ್ ಆಗಿದೆ. ಈ ಬಾತ್ರೂಮು ಅಟ್ಯಾಚ್ ಬಾತ್ರೂಮು ತುಂಬಾ ಜಾಗ ಇದೆ ಅಂತ ಹೇಳ್ಬೋದು. ನೋಡಿ ಒಂದು ಕಾಟ್ ಪಕ್ಕದಲ್ಲಿ ಎಷ್ಟು ಜಾಗ ಇದೆ ಓಡಾಡೋಕ್ಕೆ. ಇಲ್ಲೂ ಕೂಡ ನಾವು ಒಂದೆರಡು ಸಿಂಗಲ್ ಒಂದು ಸೋಫಾ ಕೂಡ ಹಾಕೋಬೋದು ಓಡಾಡೋಕ್ಕೆ. ಯಾಕಂದ್ರೆ ನಾನು ತುಂಬ ಮನೇಲಿ ನೋಡಿದ್ದೀನಿ, ರೂಮಲ್ಲಿ ಕೂಡ ಒಂದೊಂದು ಸೋಫಾಗಳು ಹಾಕೊಂಡಿರ್ತಾರೆ. ಅಷ್ಟು ಸ್ಪೇಸ್ಗಳಿದೆ ಇಲ್ಲಿ. ಇದರ ಪಕ್ಕದಲ್ಲಿ ನೋಡ್ಬೋದು ವೀಕ್ಷಕರು. ಇದು ಟೀಕ್ ವುಡ್ ಫ್ರೇಮು. ನೋಡಿ ಡೋರು 2 ಪಕ್ಕದಲ್ಲಿ ಕೂಡ ಮಿರರು, ಏನಕ್ಕಂದರೆ ವೆಂಟಿಲೇಷನ್ ಪರ್ಪಸ್ಗೆ, ಬೆಳಕು ಮತ್ತು ಗಾಳಿ ಚೆನ್ನಾಗಿ ಬರಲಿ ಅಂತ. ಈಗ ಮಾಸ್ಟರ್ ಬೆಡ್ರೂಮಲ್ಲಿರುವಂತಹ ಬಾಲ್ಕನಿಲಿದ್ದೀವಿ. ಇಲ್ಲೂ ಕೂಡ ನಮಗೆ 2x4 ವೆಟ್ರಿಫೈಡ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಫ್ರೇಮ್ ನೋಡ್ಬೋದು, ಟೀಕ್ ವುಡ್ ಫ್ರೇಮು. ಎಲಿವೇಶನ್ಗೆ ಟಫನ್ ಗ್ಲಾಸು ಮತ್ತು SS ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಔಟರ್ ವ್ಯೂ ನೋಡ್ಬೋದು ವೀಕ್ಷಕರೇ. ತುಂಬ ಮನೆಗಳಾಗಿದೆ. ಆಲ್ಮೋಸ್ಟ್ ಎಲ್ಲ ಮನೆಗಳು ನಮಗೆ ಡೂಪ್ಲೆಕ್ಸ್ ಮತ್ತು ಒಳ್ಳೆ ರೆಸಿಡೆನ್ಸಿ ಏರಿಯಾ, ಒಳ್ಳೆ ಜೆನ್ಯೂನ್ ಪರ್ಸನ್ಸ್ಗಳೇ ಇದ್ದಾರೆ ಅಕ್ಕಪಕ್ಕ. ಅಲ್ಲ, ಒಳ್ಳೆ ನೈಬರ್ಸ್ ಅಂತಲೇ ಹೇಳ್ಬೋದು.
ಟಿವಿ ಕ್ಯಾಬಿನೆಟ್ ನೋಡ್ಬೋದು ವೀಕ್ಷಕರೇ, ಯೆಲ್ಲೋ ಕಲರ್ LED ಲೈಟು, ವುಡ್ ಫಿನಿಶಿಂಗ್ ಆಗಿರೋದಂತೂ ಒಳ್ಳೆ ಬ್ರೈಟಾಗಿ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಬಟ್ ಈ ಮಾಸ್ಟರ್ ಬೆಡ್ರೂಮ್ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿದೆ. POP ವರ್ಕ್ ಅಂತೂ ಮಾತಾಡೋ ಹಾಗೆ ಎಲ್ಲ ಸಖತ್ತಾಗಿದೆ. ಹಾಗೆ ಸೆಕೆಂಡ್ ಫ್ಲೋರ್ ನೋಡ್ಬೋದು, ಇಲ್ಲೂ ಕೂಡ ನಮಗೆ ಫ್ರಂಟ್ ಆಫ್ ಎಲಿವೇಷನ್ಗೆ ಮತ್ತು ಗಾಳಿ ಬೆಳಕಿಗೆ ವಿಂಡೋ ಕೂಡ ಇದೆ. ಇದು ಚಿಲ್ಡ್ರನ್ಸ್ ರೂಮ್ ಬರುತ್ತೆ. ಇದು ಈ ರೂಮ್ ಬಗ್ಗೆ ಏನು ಮಾತಾಡೋ ಹಾಗೆಲ್ಲ ನೋಡಿದ್ರೇ ಗೊತ್ತಾಗುತ್ತೆ. ಇಲ್ಲಿ ನಮಗೆ ಒಂದು ಕಿಂಗ್ ಸೈಜ್ ಕಾಟ್ ಇದೆ, ಆಮೇಲೆ ಸ್ಟಡಿ ಟೇಬಲ್ ಕೂಡ ಒಂದು ಇಟ್ಟಿದ್ದಾರೆ. POP ವರ್ಕು ಮತ್ತು LED ಲೈಟ್ ಅಂತೂ ಎಕ್ಸ್ಟ್ರಾರ್ಡಿನರಿಯಾಗಿ ಕೆಲಸ ಆಗಿದೆ. ರೆಡಿ ಕಾಟ್ ಇದೆ ನೋಡಿ, ಕಿಂಗ್ ಸೈಜ್ ಕಾಟ್ ಪಕ್ಕದಲ್ಲೆಲ್ಲ ನಮಗೆ ಎಷ್ಟಿದೆ ಓಡಾಡೋಕ್ಕೆ ಜಾಗ ನೋಡಿ. ಇದು ನಮಗೆ ಸ್ಟಡಿ ವರ್ಕ್ ಒಂದು ಟೇಬಲ್ ಕೂಡ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇದು ಚಿಲ್ಡ್ರನ್ಸ್ ರೂಮ್ ಆಗಿರೋದ್ರಿಂದ ಇದು ಟಿವಿ ಕ್ಯಾಬಿನೆಟ್. ಇದು ಟಿವಿ ಕ್ಯಾಬಿನೆಟಲ್ಲಿ ನಮಗೆ ಬ್ಯಾಕ್ಗ್ರೌಂಡಲ್ಲಿ ಚಾರ್ಕೋಲ್ ಲೈಟ್ ಆಗಿರೋಂತಹ ಒಂದು ಫ್ರೇಮ್ ಶೀಟ್ನ ಯೂಸ್ ಮಾಡಿದ್ದಾರೆ. ಇದಂತೂ ಒಳ್ಳೆ ಆ್ಯಕ್ಚುಲಿ ಮನೆಯೊಳಗಡೆ ಬಂದು ಲೈವ್ ಆಗಿ ನೋಡಿದ್ರೇ ನಿಮ್ಗೆ ಅದು ಸ್ಟ್ರಕ್ಚರ್ ಮತ್ತು ಅದ್ರ ಫೀಲ್ ಗೊತ್ತಾಗುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಮಗೆ ಡ್ರೆಸ್ಸಿಂಗ್ ಇದೆ, ಡ್ರೆಸ್ಸಿಂಗ್ ಮಿರರ್ ಇದೆ. ಅದ್ರ ಪಕ್ಕದಲ್ಲಿ ಅಟ್ಯಾಚ್ ಬಾತ್ರೂಮು. ಇವಾಗ ನಾವು ನೋಡ್ತಾ ಇರೋದು ವಾಲ್ಡ್ರೂಫ್. ಇದು ಕೂಡ ಒಳ್ಳೆ ಬ್ಯೂಟಿಫುಲ್ ಆಗಿ ವುಡ್ ಫಿನಿಶಿಂಗ್ ಆಗಿರುವಂತಹ ವಾಲ್ಡ್ರೂಫೇ ಯೂಸ್ ಮಾಡಿದ್ದಾರೆ. ಅಟ್ಯಾಚ್ ಬಾತ್ರೂಮ್ನ ನೋಡ್ಬೋದು ವೀಕ್ಷಕರೇ, 2x4 ವೆಟ್ರಿಫೈ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಕೆಳಗಡೆ ಫ್ಲೋರಿಂಗ್ಗೆ ಆಂಟಿಸ್ಕೇಡ್ ವೆಟ್ರಿಫೈ ಟೈಲ್ಸ್ನ ಯೂಸ್ ಮಾಡಿರೋಂಥದ್ದು. ಸೇಮ್ ಬಾತ್ರೂಮಲ್ಲಿ ಯಾವುದೇ ರೀತಿ ಏನು ಚೇಂಜಸ್ ಇಲ್ಲ. 2x4 ಒಳ್ಳೆ ಬ್ರ್ಯಾಂಡೆಡ್ ಐಟಮ್ಸೇ ನಮಗೆ ಹಾಕ್ಕೊಡ್ತಾರೆ. ವೆನ್ನೀರ್ ಫಿನಿಶಿಂಗ್ ಆಗಿರುವಂತಹ ವಾಲ್ಡ್ರೂಫು, ಟಿವಿ ಕ್ಯಾಬಿನೆಟು, ಮಂಚ, POP ವರ್ಕುಗಳು ಕೂಡ ನಮಗೆ ವುಡ್ಡಲ್ಲೇ ಕಂಪ್ಲೀಟ್ ಆಗಿರುವಂಥದ್ದು. ಪ್ರತಿಯೊಂದು ಕ್ವಾಲಿಟಿ ಕನ್ಸ್ಟ್ರಕ್ಷನ್ನೇ ಆಗಿದೆ ವೀಕ್ಷಕರೇ. ತುಂಬಾ ಸ್ಪೇಸಸ್ ಆಗಿದೆ ನೋಡಿ. ಈ ರೂಮಲ್ಲೂ ಕೂಡ ನಮಗೊಂದು ಬಾಲ್ಕನಿ ಇದೆ. ಇದು ನಮಗೆ ನಾರ್ತ್ ಫೇಸಿಂಗ್ ಆಗಿರುವಂತಹ ಬಾಲ್ಕನಿ. ಇದು ಬಾಲ್ಕನಿ ನಮಗೆ ಇದು ಸ್ಪೇಸಸ್ ಆಗಿದೆ. ನಮಗೆ ಈ ಬಾಲ್ಕನಿ ತುಂಬ ಸ್ಪೇಸಸ್ ಆಗಿದೆ. SS ವರ್ಕ್ ಕಂಪ್ಲೀಟ್ ಆಗಿದೆ. ಟಫ್ ಆನ್ ಗ್ಲಾಸ್ ಕಂಪ್ಲೀಟ್ ಆಗಿದೆ. ಇದು ಫ್ರೇಮ್ ನೋಡ್ಬೋದು, ವಿಂಡೋ ಫ್ರೇಮು. ಆಮೇಲೆ ಫ್ರಂಟ್ ಎಲಿವೇಶನ್ ವಾಲ್ಗಳಿಗೆ ನೋಡ್ಬೋದು ನೋಡಿ, ಇದು ಗ್ರಾನೈಟ್ ಫ್ಲೋರಿಂಗ್ ನಮಗೆ ಕಂಪ್ಲೀಟ್ ಆಗಿದೆ. ಗ್ರಾನೈಟ್ ವಾಲ್ಗಳಿಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಈಗ ಮುಂದೆ ನೋಡ್ಬೋದು ನೋಡಿ ವೀಕ್ಷಕರೇ, ಇಷ್ಟು ಮನೆಗಳಾಗಿದೆ, ತುಂಬಾ ಮನೆಗಳಾಗಿದೆ. ಬನ್ನರ್ಘಟ್ಟ ರೋಡು, ಕನಕಪುರ ರೋಡು, ಮೈಸೂರು ರೋಡಿಗೆಲ್ಲ ನಮಗೆ ನಿಯರೇ ಆಗುತ್ತೆ ಅಂತ ಹೇಳ್ಬೋದು. ಕನಕಪುರ ರೋಡು ಮತ್ತು ಮೈಸೂರು ರೋಡಿಗೆ ನಮಗೆ ತುಂಬಾ ನಿಯರ್ ಆಗುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ರೋಡ್ಗೆ, ಉತ್ತರಳ್ಳಿ ಮೈನ್ ರೋಡು, ಉತ್ತರಳ್ಳಿ ಆರ್ಎನ್ಎಸ್ಸು, ರಾಜರಾಜೇಶ್ವರಿ ನಗರ, ಅದಕ್ಕೆಲ್ಲ ನಮಗೆ ತುಂಬಾ ನಿಯರ್ ಆಗುತ್ತೆ ಅಂತ ಹೇಳ್ಬೋದು ಈ ಪ್ರಾಪರ್ಟಿ ಲೊಕೇಶನಿಂದ. POP ಅವರಂತೂ ಎಕ್ಸ್ಟ್ರಾರ್ಡಿನರಿ. 2 ರೂಮ್ ಅಂತೂ ಮಾರ್ವಲಸ್ ಆಗಿದೆ ಅಂತ ಹೇಳ್ಬೋದು. ತುಂಬ ಸ್ಪೇಸಸ್ ಆಗಿದೆ. ಬನ್ನಿ ವೀಕ್ಷಕರು, ಈಗ ನಾವು 3ನೇ ಫ್ಲೋರ್ಗೆ ಹೋಗೋಣ. ಸೇಮ್ ಯೂಸ್ ಮಾಡಿದ್ದಾರೆ ಸ್ಟೇರ್ ಕೇಸ್ಗೆ ಗ್ರಾನೈಟು, ಟೀಕ್ ಫಿನಿಶಿಂಗ್ ಆಗಿರುವಂತಹ ಪಿಲ್ಲರು, SS ವರ್ಕ್ ಕಂಪ್ಲೀಟ್ ಆಗಿದೆ. ಈಗ ನಾವು 3ನೇ ಫ್ಲೋರಲ್ಲಿದ್ದೀವಿ. ಮೇಲೆ ನೋಡ್ಬೋದು ವೀಕ್ಷಕರೇ, ಒಂದು ಸಿಂಪಲ್ ಆಗಿರುವಂತಹ ಒಂದು POP ವರ್ಕ್ ಕಂಪ್ಲೀಟ್ ಮಾಡಿದೆ, ಬಟ್ ಅದು ಚೆನ್ನಾಗಿದೆ. ಈಗ ನಾವು ನೋಡ್ತಾ ಇರೋವಂಥದ್ದು ಇದು ಕೂಡ ಮಾಸ್ಟರ್ ಬೆಡ್ರೂಮೇ ಬರುತ್ತೆ. ಬಟ್ ಇಲ್ಲಿ ಯೂಸ್ ಮಾಡಿರೋವಂಥದ್ದು ನಮಗೆ ನೋಡಿ ಇಷ್ಟು ಸ್ಪೇಸ್ ಇದೆ. ಕೆಳಗಡೆ ನೋಡಿದ್ವಲ್ಲ ರೂಮು, ಆ ರೂಮಲ್ಲಿ ಇಲ್ಲೆಲ್ಲ ಕಾಟ್ ಇತ್ತು ಮಾಸ್ಟರ್ ಬೆಡ್ರೂಮಲ್ಲಿ. ಇದು ಮೇಲ್ಗಡೆ ಇರುವಂತಹ ಇದು ಗೆಸ್ಟ್ ರೂಮ್ ಆಗಿ ನಾವು ಕನ್ವರ್ಟ್ ಮಾಡ್ಕೋಬೋದು. ಈ ವಾರ್ಡ್ರೂಫ್ಗೆ ಯೂಸ್ ಮಾಡಿರೋವಂಥದ್ದು ಗ್ಲಾಸ್ ಫಿನಿಶಿಂಗ್ ಆಗಿರೋಂತಹ ಡೆಕಲಮ್ ಶೀಟು ಮತ್ತು ಟಿವಿ ಕ್ಯಾಬಿನೆಟ್ ಸೇಮ್ ಯೂಸ್ ಮಾಡಿದ್ದಾರೆ. ಸೇಮ್ ಒಂದೇ ಕಲರಲ್ಲಿ ಒಂದೇ ಯೂನಿಕ್ ಆಗಿರಲಿ ಅಂತ. ಆಮೇಲೆ POP ವರ್ಕು ಕೂಡ ನಮಗೆ ಚೇಂಜ್ ಮಾಡಿದ್ದಾರೆ, ನೋಡ್ಬೋದು ವೀಕ್ಷಕರೇ. ಟಿವಿ ಕ್ಯಾಬಿನೆಟ್ಟು, ವಾರ್ಡ್ರೂಫು ಮತ್ತು POP ವರ್ಕು ಸೇಮ್ ಸಿಮಿಲರ್ ಆಗಿದೆ. ತುಂಬಾ ಸ್ಪೇಸಸ್ ಆಗಿದೆ ಅಂತ ಹೇಳ್ಬೋದು. ಇದು ನಮಗೆ ಗೆಸ್ಟ್ ರೂಮ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೋಬೋದು ಮತ್ತು ಸ್ಟುಡಿಯೋ ಆಗಿ ಕೂಡ ಕನ್ವರ್ಟ್ ಮಾಡ್ಕೋಬೋದು. ಡ್ರೆಸ್ಸಿಂಗ್ ಇದೆ ಪಕ್ಕ ಸೇಮ್ ನೋಡ್ಬೋದು. ಆ ಲೈಟ್ ಬೀಳ್ತಿದ್ರೆ ಆ ಡೋರ್ ಹೆಂಗೆ ಶೈನಿಂಗ್ ಹೊಡೆಯುತ್ತೆ. ಬಾತ್ರೂಮ್ ಸೇಮ್ ಸೈಜಲ್ಲೇ ಇದೆ. ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ಇತ್ತು, ಸೇಮ್ ಸೈಜು ಮತ್ತು ಸೇಮ್ ವೆಟ್ರಿಫೈಡ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ಕೂಡ ನಮಗೆ ಸೇಮ್ ಬಾಲ್ಕನಿ ಇದೆ. ಫ್ರಂಟ್ ಆಫ್ ಎಲಿವೇಶನ್ ಅಂತೂ ತುಂಬ ಅದ್ಭುತ ಇದೆ. ಸೌತ್ಗೆ ಮತ್ತು ನಾರ್ತ್ಗೆ ಒಳ್ಳೆ ಎಲಿವೇಶನ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಕಾರ್ನರ್ ಪ್ರಾಪರ್ಟಿ, ಒಳ್ಳೆ ಗಾಳಿ ಬೆಳಕು, ಒಳ್ಳೆ ಇಂಟೀರಿಯರ್ ವರ್ಕ್ ಅಂತೂ ಎಕ್ಸ್ಟ್ರಾರ್ಡಿನರಿಯಾಗಿ ಕೆಲಸ ಆಗಿದೆ. ಇದು ಗೆಸ್ಟ್ ರೂಮಲ್ಲಿ ಇದ್ದೀವಿ ಇವಾಗ ನಾವು. ಇದು ಕೂಡ ನಮಗೆ ತುಂಬ ಸ್ಪೇಸಸ್ ಆಗಿದೆ. ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ನೋಡಿದ್ರೆ ಹೇಳೋ ಆಗಿಲ್ಲ. ಒಂದು ಕಾಟ್ ಹಾಕೊಂಡ್ರೆ ಎಷ್ಟು ಸ್ಪೇಸ್ ಬರುತ್ತೆ, ಏನು ಅಕಾಮಿಡೇಷನ್ ಏನಿದೆ ಅಂತ ನಮಗೆ ಒಂದು ಐಡಿಯಾ ಪಿಕ್ಚರ್ ಬಂದಿರುತ್ತೆ ಆಲ್ಮೋಸ್ಟ್. ಇವಾಗ ತುಂಬಾ ಸ್ಪೇಸಸ್ ಆಗಿದೆ ಅಂತ ಹೇಳ್ಬೋದು. ಇದನ್ನು ಆ್ಯಕ್ಚುಲಿ ನಾವು ಸ್ಟುಡಿಯೋ ಆಗಿ ಕನ್ವರ್ಟ್ ಮಾಡಿಕೊಂಡು ಒಂದು ಹೋಮ್ ಥಿಯೇಟರ್ ಥರ ನಾವು ಇದನ್ನು ಮಾಡಿಕೊಂಡ್ರೆ ತುಂಬ ಯೂನಿಕ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಜಾಗ ಇದೆ ಅಲ್ಲಿ ಈ ಗೆಸ್ಟ್ ರೂಮಲ್ಲಿ.
ಸೇಮ್ ಇಲ್ಲೊಂದು ಗಾಳಿ ಬೆಳಕಿಗೊಂದು ವಿಂಡೋ ಇದೆ. ಈಗ ಟೆರೆಸ್ಗೆ ಬಂದರೆ ನೋಡ್ಬೋದು ವೀಕ್ಷಕರೇ, ಇವಾಗ ನಾವು ಟೆರೆಸಲ್ಲಿದ್ದೀವಿ. ಟೆರೆಸ್ ಮೇಲೆ ಕೂಡ ನೋಡ್ಬೋದು, ಅಂಚಾಕಿಲ್ಲ, ಫುಲ್ ಮೋಲ್ಡ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಮೋಲ್ಡ್ ಕಂಪ್ಲೀಟ್ ಆಗಿದೆ. ಇಲ್ಲೂ ಕೂಡ ನಾವು ಪಕ್ಕ ಲೆಫ್ಟ್ ಎಲ್ ಶೇಪಲ್ಲಿರುವಂಥ ಓಪನ್ ಸ್ಪೇಸ್ನ ನಾವು ಕ್ಲೋಸ್ ಮಾಡಿಕೊಂಡ್ರೆ ಇದು ಕೂಡ ನಮಗೊಂದು ರೂಮ್ ಆಗುತ್ತೆ. ಇಲ್ಲಿ ವಾಷಿಂಗ್ ಮಿಷಿನ್ಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇನ್ ವಾಟರ್ ಆ್ಯಂಡ್ ಔಟ್ ವಾಟರ್ ಇದೆ, ಪಾಯಿಂಟ್ ಇದೆ. ಇದು ಪಕ್ಕದಲ್ಲಿ ನಮಗೆ ಫ್ರಿಜ್ಜಿಗೂ ಕೂಡ ಒಂದು ಪಾಯಿಂಟ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಏನಕ್ಕಂದ್ರೆ ಇನ್ ಕೇಸ್ ಏನಾದರೂ ಇಲ್ಲಿ ಪಾರ್ಟಿ ಆಗಲಿ, ಏನಾದರೂ ಫಂಕ್ಷನ್ಗಳು ಅಟೆಂಡ್ ಮಾಡೋದಕ್ಕೆ, ಇಲ್ಲಾಂದರೆ ಒಂದು ಸಿಟ್ಟಿಂಗ್ ಏರಿಯಾ ಕೂಡ ನಾವು ಇದನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಅಲ್ಲೊಂದು ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಫ್ಲೋರಿಂಗಿಗೆ ಆಂಟಿಸ್ಕೈ ವೆಟ್ರೋಫೈಟಲ್ಸ್ನ ಯೂಸ್ ಮಾಡಿದ್ದಾರೆ, ವುಡ್ ಫಿನಿಶಿಂಗ್ ಆಗಿರುವಂಥದ್ದು. ಇದ್ರ ಮೇಲೆ ಟೆರೆಸ್ಗೆ ಹೋಗೋದಕ್ಕೆ MS ವರ್ಕಲ್ಲಿ ನಮಗೆ ಮೆಟ್ಲು ಕೂಡ ಇದೆ ವೀಕ್ಷಕರೇ. ಇದು ಕೂಡ ವಯಸ್ಸಾಗಿರೋರು ಕೂಡ ಹತ್ತಬಹುದು, ಅಷ್ಟು ಟೇಪರ್ ಆಗಿದೆ ಅಂತ ಹೇಳ್ಬೋದು. ಯಾವುದೇ ರೀತಿ ಕಂಜೆಸ್ಟೆಡ್ ಆಗಿಲ್ಲ, ಕ್ಲೀನಾಗಿ ಹತ್ಬಿಡ್ಬೋದು ಫುಲ್ ಟೆರೆಸ್ಗೆ. ಈಗ ಬಿಲ್ಡಿಂಗ್ ಟಾಪಲ್ಲಿ ಇದ್ದೀವಿ ನಾವು, ನೋಡ್ಬೋದು. ಇವಾಗ ನಾವು ಬಿಲ್ಡಿಂಗ್ ಫುಲ್ ಟಾಪಲ್ಲಿ ಇದ್ದೀವಿ. ಕೆಳಗಡೆ ಫ್ಲೋರಿಂಗು ಸಿಮೆಂಟ್ ವರ್ಕ್ ಕಂಪ್ಲೀಟ್ ಆಗಬೇಕಾದ್ರೆ ವಾಟರ್ ಪ್ಯೂರಿಫೈ ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಟ್ಯಾಂಕ್ ಒಂದು ಪೆಂಡಿಂಗ್ ಇದೆ, ಇದು ಟ್ಯಾಂಕ್ ರೂಮ್. ಇದು ಪಕ್ಕದಲ್ಲಿ ಒಂದು ಖಾಲಿ ಜಾಗ ಇದೆ, ಅಕ್ಕಪಕ್ಕ ಮನೆ ನೋಡ್ಬೋದು ವೀಕ್ಷಕ. ಪ್ರೆಸೆಂಟ್ ಈಗ ವಾಸ ಮಾಡ್ತಾ ಇದ್ದಾರೆ, ಇದ್ದಾರೆ. ಔಟ್ರ್ ವ್ಯೂ ಅಂತೂ ನೋಡ್ಬೋದು, ಎಕ್ಸ್ಟ್ರಾರ್ಡಿನರಿ ಆಗಿದೆ. ಮನೆ ಮುಂದೆಗಡೆ ಸ್ವಲ್ಪ ದೂರದಲ್ಲೇ ನಮಗೆ ಡಬಲ್ ರೋಡ್ ಕೂಡ ಇದೆ ನೋಡಿ, ತುಂಬ ಮನೆಗಳಾಗಿದೆ ಅಂತ ಹೇಳ್ಬೋದು. BSK 6 ಸ್ಟೇಜ್ ಸೆಕೆಂಡ್ ಬ್ಲಾಕಲ್ಲಿ ಇದ್ದೀವಿ ಈಗ ಪ್ರೆಸೆಂಟು. ಪಕ್ಕದಲ್ಲಿ ನಮಗೆ ತುರಳಿ ಫಾರೆಸ್ಟ್ ಕೂಡ ಇದೆ, ಒಳ್ಳೆ ಗಾಳಿ ಬೆಳಕು. ಅದ್ರ ಪಕ್ಕದಲ್ಲೇ ಮನೆ. ಇದು BDA ಪ್ರಾಪರ್ಟಿ. ಎಷ್ಟು ಮನೆಗಳಾಗಿದೆ ನೋಡಿ, ಆಲ್ಮೋಸ್ಟ್ ಎಲ್ಲ ನಮಗೆ ರೆಸಿಡೆನ್ಸಿ ಏರಿಯಾನೇ ಎಲ್ಲ ಇರೋರೆಲ್ಲ. ಆಲ್ಮೋಸ್ಟ್ ಇಲ್ಲಿ ನಮಗೆ ಡೂಪ್ಲೆಕ್ಸ್ ಹೌಸು, ಇಂಡಿಪೆಂಡೆಂಟ್ ಹೌಸ್ಗಳಿದೆ. ಡಬಲ್ ರೋಡ್ ನೋಡ್ಬೋದು ವೀಕ್ಷಕರೇ. ನೋಡಿ ಝೂಮ್ ಮಾಡಿದ್ರೆ ನಮಗೆ ತುಂಬ ಹತ್ರದಲ್ಲೇ ಕಾಣಿಸುತ್ತೆ. ವೆಹಿಕಲ್ ಎಲ್ಲ ಓಡಾಡ್ತಾ ಇದೆಯಲ್ಲ, ಅದೇ ಡಬಲ್ ರೋಡು. ಆ ಡಬಲ್ ರೋಡ್ ರೈಟ್ ತೊಗೊಂಡ್ರೆ ಕನಕಪುರ ರೋಡ್ ಹೋಗ್ತೀವಿ, KCT ಕಾಲೇಜು. ಲೆಫ್ಟ್ ತೊಗೊಂಡ್ರೆ ಮೈಸೂರು ರೋಡ್ಗೆ ಹೋಗ್ತೀವಿ. ತುಂಬಾ ನಿಯರ್ ಆಗುತ್ತೆ. ಪ್ರೆಸಿಡೆನ್ಸಿ ಸ್ಕೂಲು ಮತ್ತು ಅರಮನೆ ಚೌಟ್ರಿ ಅದೆಲ್ಲ ನಮಗೆ ತುಂಬ ಹತ್ತಿರ ಇದೆ ಅಂತಲೇ ಹೇಳ್ಬೋದು. ಸ್ಕೂಲು, ಕಾಲೇಜು, ಬಸ್ ಸ್ಟಾಪು ನಮಗೆ ತುಂಬ ನಿಯರ್ ಇದೆ. ಒಳ್ಳೆ ವ್ಯೂ ಅಲ್ಲಿದ್ದೀವಿ, ಒಳ್ಳೆ ಗಾಳಿ ಬೆಳಕು. ಪಕ್ಕದಲ್ಲಿ ನಮಗೆ ತುರಳಿ ಫಾರೆಸ್ಟ್ ಕೂಡ ಬರುತ್ತೆ, ಒಳ್ಳೆ ವ್ಯೂ ಇದೆ. ಎಕ್ಸ್ಟ್ರಾರ್ಡಿನರಿ ಆಗಿದೆ ಅಂತ ಹೇಳ್ಬೋದು, ತುಂಬ ಅದ್ಭುತವಾಗಿದೆ. ಹಾಗೆ ಈ ಮನೆ ಬಗ್ಗೆ ಏನಾದರೂ ಫುಲ್ ಇನ್ಫಾರ್ಮೇಷನ್ ಏನಾದರೂ ಬೇಕು ಅಂದರೆ ರೈಟ್ ಸೈಡಲ್ಲಿ VC ಪ್ರಾಪರ್ಟಿ ನಂಬರ್ ಇರುತ್ತೆ. ಆ ನಂಬರ್ಗೆ ಫೋನ್ ಆಗಲಿ, ಕಾಲ್ ಆಗಲಿ, ಮೆಸೇಜ್ ಆಗಲಿ ಮಾಡ್ಬೋದು. ಹಾಗೆ ಯಾರೆಲ್ಲ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೇರೆಯವ್ರಿಗೆ ಶೇರ್ ಮಾಡಿದ್ರೆ ನೀವು ತೊಗೊಂಡಿಲ್ಲ ಅಂದರೂ ಬೇರೆಯವ್ರು ತೊಗೋಬಹುದೇನೋ, ಈ ಪ್ರಾಪರ್ಟಿ ನೋಡೋರಿಗೆ ಯೂಸ್ ಆಗುತ್ತೆ ಅಂತ ಹೇಳಿ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.